ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಅಡುಗೆ ಚಾನಲ್ಗೆ ಸ್ವಾಗತ. ಇಂದು ಡ್ರೈ ಜಾಮೂನ್ ಮಾಡುತ್ತಿದ್ದೇನೆ. ಬೇಕಾಗುವ ಸಾಮಗ್ರಿ: MTR ಜಾಮೂನ್ ಪೌಡರ್, 1 ಕಪ್ ಸಕ್ಕರೆ, ಅರ್ಧ ಕಪ್ ಕೊಬ್ಬರಿ ತುರಿ, 2 ಸ್ಪೂನ್ ಏಲಕ್ಕಿ ಪುಡಿ, 1 ಕಪ್ ಎಣ್ಣೆ. ಇವಾಗ ಒಂದು ಬೌಲ್ಗೆ ಜಾಮೂನ್ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಫಸ್ಟು ಜಾಮೂನ್ ಪುಡಿನ ಹಾಗೆ ಕೈ ಆಡ್ತಾ ಇದ್ದೀನಿ, ಗಂಟಾಗೋಗುತ್ತೆ ಅಂತ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ಟು ಕಲಿಸ್ಕೋಬಾರ್ದು, ತೆಳುವಾಗೋಗುತ್ತೆ. ತೆಳುವಾಗೋದ್ರೆ ಚೆನ್ನಾಗಿರಲ್ಲ, ಉಂಡೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ಅದಕ್ಕೆ ಕಲಿಸ್ಕೊಳ್ಳಿ. ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಇದ್ರ ಮೇಲೆ ಎಣ್ಣೆ ಗಿಣ್ಣೆ ತುಪ್ಪ ಏನೂ ಹಾಕಬೇಡಿ, ಹಾಗೇ ಇಟ್ಬಿಡಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಇಲ್ಲ ಅಥವಾ ಎಣ್ಣೆ ಹಾಕಿ ಕಲಿಸ್ಕೋಬೋದು. ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಏನು ಸಕ್ಕರೆ ತಗೊಳ್ತೀವಿ ಅದರ ಅಳತೆ ನೀರು ಹಾಕ್ಕೋಬೇಕು. ನಾನೀಗ ಒಂದು ಬೌಲ್ ಸಕ್ಕರೆ ತಗೊಂಡಿದ್ದೀನಿ, ಅದಕ್ಕೆ ಒಂದು ಬೌಲ್ ಅಷ್ಟು ನೀರು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹಾಕಿದ್ದೀನಿ, ಕಮ್ಮಿ ಅನಿಸ್ತು. ನೋಡಿ, ಇದೇ ಬೌಲಲ್ಲಿ ಸಕ್ಕರೆ ತಗೊಂಡಿರೋದು, ಇದೇ ಅಳತೆ ನೀರು ಹಾಕಿರೋದು. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಪಾಕ ಏನೋ ಬರೋದೇನೋ ಬೇಡ. ಇದು ಸುಮ್ಮನೆ ಒಂದು 5 ನಿಮಿಷ ಕುದ್ದು ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು. ಚೆನ್ನಾಗಿ ಬೇಯಲಿ, ಇದು ಕುದೀಲಿ. ಇವಾಗ ಕಲಸಿರೋ ಜಾಮೂನ್ನ ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳೋಣ. ಇದ್ರ ಪಾಡಿಗೆ ಇದು ಕುದಿ ಬರಲಿ, ಅಲ್ಲೇ ಗಂಟ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಹೀಗೆ ಒಂದು ಸಲ ಕೈ ಆಡಿ, ಇಲ್ಲಾಂದರೆ ಸಕ್ಕರೆ ಹಂಡು ಹಿಡಿದು ಬಿಡುತ್ತೆ, ಸ್ವಲ್ಪ ಕಲ್ಲಂಗೆ ಆಗೋಗುತ್ತೆ. ಒಂಚೂರು ತಿರುಗಿಸಿ, ಹಿಂಗೆ ಕುದೀತಿದೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ನೋಡಿ, ಇವಾಗ ಆಗಿದೆ ಸಕ್ಕರೆ ಪಾಕ. ನಾವು ಜಾಮೂನ್ ಮಾಡಬೇಕಾದ್ರೆ ಇಲ್ಲ ಪಾಕ ಬಿಸಿಯಾಗಿರಬೇಕು, ಇಲ್ಲ ಜಾಮೂನ್ ಬಿಸಿಯಾಗಿರಬೇಕು. ಎರಡೂ ಬಿಸಿಯಾಗಿದ್ದರೆ ಕಲಸೋಗುತ್ತೆ ಜಾಮೂನು. ಬರೀ ಪಾಕ ಮಾತ್ರ ಬಿಸಿ ಇರಲಿ, ಜಾಮೂನು ತಣ್ಣಗಾದ್ಮೇಲೆ ಹಾಕೋಣ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ಬರೀ ತುಪ್ಪದಲ್ಲೇ ಕರಿಬೋದು. ನಾನಿಲ್ಲಿ ಬರೀ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಉಂಡೆನ ಬಿಡೋಣ. ಉಂಡೆ ಆವಾಗಲೇ ಮಾಡಿಟ್ಕೊಂಡಿದ್ದೆ, ಉಂಡೆ ಬಿಡೋಣ. ಉರಿ ಸಣ್ಣದಾಗೇ ಇರಲಿ, ಇಲ್ಲಾಂದರೆ ಒಂಚೂರು ದಪ್ಪ ಇರಲಿ, ಮೀಡಿಯಮ್ ಫ್ಲೇಮ್ ಇದ್ರೂ ನಡೆಯುತ್ತೆ. ಉರಿ ಮಾತ್ರ ಯಾವುದೇ ಕಾರಣಕ್ಕೂ ದಪ್ಪ ಮಾಡಬೇಡಿ. ದಪ್ಪ ಮಾಡಿದ್ರೆ ಮೇಲೆ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಇವಾಗ ಗೋಲ್ಡನ್ ಕಲರ್ ಬರಲಿ, ಹಿಂಗೆ ಫ್ರೈ ಮಾಡಿ ಚೆನ್ನಾಗಿ. ಸಿಮ್ಮಲ್ಲೇ ಫ್ರೈ ಮಾಡಿ, ತುಂಬ ತಾಳ್ಮೆಯಿಂದ ಮಾಡಬೇಕು ಈ ಜಾಮೂನ್ನ, ಇಲ್ಲಾಂದರೆ ಮೇಲೆ ಬೆಂದಿರುತ್ತೆ, ಇಲ್ಲಾಂದರೆ ಒಳಗೆ ಬೆಂದಿರಲ್ಲ. ಇವಾಗ ನೋಡಿ, ಈ ಹದ ಬಂದಿದೆ, ಇದೇ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಜಾಮೂನು ಪಾಕಕ್ಕೆ ಹಾಕೋಣ, ಸಕ್ಕರೆ ಪಾಕಕ್ಕೆ. ಇದು ಸಕ್ಕರೆ ಪಾಕ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರು ನೆನೀಲಿ. ನೆಂದಾದ್ಮೇಲೆ ಆಮೇಲೆ ಕೊಬ್ಬರಿ ತುರಿಗೆ ಮಿಕ್ಸ್ ಮಾಡಿ ತೆಗೆದ್ರೇ ಡ್ರೈ ಜಾಮೂನು. ಒಂದು ಅರ್ಧ ಗಂಟೆ ನೆನೀಲಿ, ನೆಂದ ಮೇಲೆ ಹೊರಗೆ ತೆಗಿಯೋಣ. ಇವಾಗ ಆಗಿದೆ ಅರ್ಧ ಗಂಟೆ. ಉಂಡೆ ಎಲ್ಲ ದಪ್ಪ ದಪ್ಪ ಆಗಿದೆ, ಈ ಥರ ಸಾಫ್ಟ್ ಬರಬೇಕು. ಈಗ ಎಲ್ಲ ಒಂದು ಪ್ಲೇಟಿಗೆ ತಗೊಳ್ಳೋಣ. ನಮಗೆ ದಪ್ಪ ಬೇಕು ಅಂದರೆ ದಪ್ಪ ಉಂಡೆ ಮಾಡ್ಕೋಬೋದು, ಸಣ್ಣ ಬೇಕು ಅಂದರೆ ಸಣ್ಣ ಉಂಡೆ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇದನ್ನು ಪಾಕದಿಂದ ಹೊರಗಡೆ ತೆಗೆದು ಇಮ್ಮಿಡಿಯೇಟಾಗಿ ಈ ಕೊಬ್ಬರಿ ತುರಿಗೆ ಡೀಪ್ ಮಾಡಿ ಎತ್ತಬೇಕು. ನಾವು ಸ್ವಲ್ಪ ಹೊತ್ತು ಏನಾದರೂ ಬಿಟ್ಬಿಟ್ಟು ಆಮೇಲೆ ಮಾಡೋಣ ಅಂದರೆ ಇದು ಕೊಬ್ಬರಿ ತುರಿ ಎಲ್ಲ ಅಂಟಲ್ಲ. ಹಿಂಗೆ ಬೇಗನೆ ಫುಲ್ಲು ಕೊಬ್ಬರಿ ತುರಿಲೇ ಒರೆಸಿ ಹಾಕಿ, ಬೇರೆ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂಗೇ ಎಲ್ಲ ಜಾಮೂನನ್ನು ಮಾಡ್ಬೋದು. ನಿಮಗೆ ಜಾಮೂನ್ ಇನ್ನೂ ಸ್ವಲ್ಪ ಮಿಕ್ತು ಅಂದರೆ ಇನ್ನೂ ಸ್ವಲ್ಪ ಕೊಬ್ಬರಿ ಪುಡಿ ಮಾಡ್ಕೊಬೋದು, ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿರಿ. ಸ್ವಲ್ಪ ಡ್ರೈ ಆದರೂ ಅಂಟಲ್ಲ, ಅದು ಈಗ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.